ಬೆಂಗಳೂರಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ಶಾಂತರ ಸರೋವರ ನೆನೆಸ್ತಾರೆ. ಅವ್ರ ಕುರಿತು ಆಗ್ತಾ ಇದ್ದಾರೆ ಹೊರತು ನಿಮ್ಮ ಹೆಸರು ಬಿಟ್ಟ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಒಂದೇ ಸೀಮಿತ ಆದ್ರ? ನೀವು ಕೂಡ ಗಜಲ್ ಕವಿಗಳನ್ನ ಯಾರಿಲ್ಲ ಇದ್ರಲ್ಲಿ ನೋಡಿ ಸರ್, ದೇವರ ಮನಿ, ನಂತರ ಪ್ರಕಾಶ್ ಜಾರ ಗೋಷ್ಠಿಯಲ್ಲಿ ಹಾಕಿದ್ದೀವಿ. ನೀವು ಹೊಸಬರನ್ನ ಯಾರನ್ನೂ ತಂದಿಲ್ಲ. ಕನ್ನಡ ಸಾಹಿತ್ಯ ಅಕಾಡೆಮಿ ಅನ್ನೋದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರೋಂಥದ್ದು. ಅರ್ಥ ಆಯ್ತಾ? ಒಂದು ನೀವು ಈಗ ಇಲ್ಲೇನು ಶಾಂತರಸರ ಬದುಕೋದು ರಾಜ್ಯಕ್ಕೆ ಸೀಮಿತ ಆಗಿದೆ. ಬಹುಶಃ ಮೈಸೂರು ಮಂಡ್ಯದಲ್ಲಿ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಹಿರಿಯ ಸಾಹಿತ್ಯ ಅಲ್ಲ, ಇಲ್ಲಿ ಡಿಸ್ಕಷನ್ ಅನ್ನು ಮಾಡಿ ಸಾಹಿತ್ಯ ಪರಿಷತ್ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದಾಗ ಅವ್ರು ಹೇಳಿದ್ದೇನು ರಾಜ್ಯ ಮಟ್ಟದ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಾರ್ಯಗೋಷ್ಠಿಗಳಲ್ಲಿ ಅವರ ಶಾಂತರಸರು ವ್ಯಕ್ತಿಯಾಗಿರೋದ್ರಿಂದ ಕವಿಗೋಷ್ಠಿಯಲ್ಲಿ ಕೂಡ ಅಲ್ಲಮ್ಮ ಬೆಳೆದೂರವರು ರಾಜ್ಯ ಮಟ್ಟದ ಸಾಹಿತಿಗಳು, ಬೇರೆಯವರು ಕೂಡ ಅವ್ರನ್ನ ಅಷ್ಟೇ ಗೌರವದಿಂದ ಕರೆಸ್ತಾರೆ. ವಿಕ್ರಮಿ ಸಾಹಿತಿಗಳು ರಾಜ್ಯ ಮಟ್ಟದ ಸಾಹಿತಿಗಳಾಗಿರೋದ್ರಿಂದ ಅವ್ರು ಬೇರೆಯವರು ಕರೆಸ್ತಾರೆ. ನಾವು ನಮ್ಮವ್ರನ್ನ ಬಳಸ್ಕೊಂಡಿದ್ದೀವಿ ಅಷ್ಟೇ. ಇದು ಹೊಸ ಪ್ರಯೋಗ ಸರ್. ಈ ಗಜಲ್ ಗೋಷ್ಠಿಯಲ್ಲಿ ಮಾಡಿದ್ದೀವಿ ನಾವು. ಗಜಲ್ ಅಲ್ಲ, ವಿಶೇಷವಾಗಿ ಏನ್ ಹೇಳ್ತದೆ ಸರ್, ತಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳೇ, ಅವ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋದು ಬೇಕಾಗಿಲ್ಲ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಹಿರೇಮಠ ಸರ್ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ರಿಗೂ ಸ್ವಾಗತ. SR ಹಿರೇಮಠ ಮಾಡಬಾರ್ದಂಥ ಅಕ್ರಮಗಳನ್ನು, ಅವ್ಯವಹಾರಗಳನ್ನು, ಕ್ರಿಮಿನಾಲಿಟಿಗಳನ್ನು ಮಾಡಿ ಸುಳ್ಳು ಹೇಳಿ ಫಾರಿನ್ ಎಕ್ಸ್ಚೇಂಜ್ ಅಮೇರಿಕಾದಲ್ಲಿ ಅವರು ಏನು ಹಣ ಎತ್ತಿದ್ರು ಅದನ್ನು ಅವ್ರು ಏನು ಕೊಡ್ತಿರ್ತಾರೆ, ನಾವು ಯಾವುದೇ ಕರಪ್ಷನ್ನು ಏನು ಕೊಟ್ಟಿಲ್ಲ ಮಾಡಿಲ್ಲ ಅಂತ, ಅದನ್ನು ಹಿಡಿದು ಅಮೇರಿಕಾದಲ್ಲಿ ನ್ಯೂಯಾರ್ಕದಲ್ಲಿ ಒಂದು ಕೋರ್ಟು ಅವರ ವಿರುದ್ಧ ಇಂಡೈಟ್ಮೆಂಟ್ ಮಾಡಿದೆ. ಮತ್ತು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಅನ್ನೋರು ಅವರಿಗೆ ಅರೆಸ್ಟ್ ಮಾಡಲಿಕ್ಕೆ ವಾರಂಟನ್ನು ಕೂಡ ತಿಳಿಸಿಕೊಟ್ಟಾಗಿದೆ. ನನ್ನ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬಗ್ಗೆ ಕಿಂಚಿತ್ತಾದರೂ ಗೌರವ ಇದ್ದರೆ ಮೋದಿಯವರು, ಶಹಾ ಅವರು, ಯೂನಿಯನ್ ಸಂಪುಟ ಸಭೆ, ಅದರ MP ಗಳು ಇವತ್ತು ಅವನ ವಿರುದ್ಧ ಈಗಾಗಲೇ ಏನು ಸಾಕ್ಷ್ಯಾಧಾರಗಳು, ಯಾಕಂದರೆ ಕರಪ್ಷನ್ ಇದ್ದಿದ್ದ ಸಾಕ್ಷ್ಯಾಧಾರಗಳು ಭಾಳ ಕಷ್ಟ. ಯಾಕಂದರೆ ರಾತ್ರಿಯೊಳಗೆ ಯಾರೂ ಇರಲಾರ್ದಾಗ ಮಾಡ್ತಾರೆ, ನಿಮ್ಗೆ ಗೊತ್ತು. ಅವ್ರು ಹಿಡಿದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಂದರೆ ಇದು ಒಂದು ರೆಡಿಮೇಡ್ ಇನ್ವೆಸ್ಟಿಗೇಷನ್ ಇದೆ. ಅದಕ್ಕೆ ಈಗ ಇಲ್ಲ ಸಲ್ಲದ ಜಾರ್ಜ್ ಸೋರೋಸು ಅವು ಇವು ಏನೋ ಮಕ್ಕಳಿಗೆ ಚಾಕ್ಲೇಟ್ ತೋರಿಸಿ ಬೇರೆ ಕಡೆ ಲಕ್ಷ್ಯ ಮಾಡ್ದಂಗೆ ಏನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಾವೇನು ಮಾಲೀಕರಿದ್ದೇವೆ ಪ್ರಜಾಪ್ರಭುತ್ವದೊಳಗೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನಿದ್ದಾರೆ, ಪ್ರಧಾನಮಂತ್ರಿ ಇರಲಿ, ಹೋಮ್ ಮಂತ್ರಿ ಇರಲಿ, ಅವರು ವಿತ್ತ ಮಂತ್ರಿ ಇರಲಿ, ಯಾರೇ ಇರಲಿ, ಅವರು ತಮ್ಮ ಕರ್ತವ್ಯ ಮಾಡುವ ಹಾಗೆ ನಾವು ಅವ್ರ ಮೇಲೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಏಜೆನ್ಸಿಗಳಿಗೂ ಕೂಡ ನಾವು ಮಾಡಬೇಕು. ಮತ್ತು ಅತಿ ಮಹತ್ವದ್ದಾಗಿ ಹೆಂಗೆ ತುರ್ತು ಪರಿಸ್ಥಿತಿ ಬಗ್ಗೆ ಇಂದಿರಾ ಗಾಂಧಿಯವರ ಕುಖ್ಯಾತಿ ಮಗ ಸಂಜಯ್ ಗಾಂಧಿ ಎಲ್ಲರನ್ನ ಸೋಲಿಸಿ ಈ ದೇಶದ ಜನತೆ ಮನೆಗೆ ಕಳಿಸಿದ್ರು. ಹಂಗೆ 2029ರಲ್ಲಿ ಈ BJP ಏನಿದೆ ಅಲ್ಲ, NDA, ಇವ್ರನ್ನ ಮನೆಗೆ ಕಳಿಸ್ಬೇಕು. ಯಾಕಂದರೆ ಇಂಥ ಒಬ್ಬ ಮಹಾ ಕ್ರಿಮಿನಲ್ ಮನುಷ್ಯ ಇವತ್ತು ನಮ್ಮ ಪ್ರಧಾನಮಂತ್ರಿಯ ಕೃಪಾ ಕಟಾಕ್ಷದೊಳಗಿದ್ದಾನೆ. ರೂಲಿಂಗ್ ಪಕ್ಷದವರು ಅವ್ರನ್ನ ಫೇವರ್ ಮಾಡ್ತಾರೆ ಅಂದರೆ ಇದು ಯಾವ ದೇಶಕ್ಕೂ ಗೌರವ ತರುವಂಥ ವಿಷಯ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ನಮ್ಮ ಅನ್ನದಾತ. ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದಿಂದ ನಮ್ಮ ದೇಶದ ಅತಿ ಮಹತ್ವದ ಸತ್ಯಾಗ್ರಹಗಳಿಂದ ಇತ್ತೀಚೆಗೆ ನೀವು ಜೀವಂತಿರುವಾಗ ನೋಡಿದ್ದಂದರೆ 1 ವರ್ಷಕ್ಕೂ ಮಿಕ್ಕಿ ನಮ್ಮ ಅನ್ನದಾತರು ಏನೋ ಸತ್ಯಾಗ್ರಹ ಮಾಡಿ ಆ ಅಹಂಕಾರಿ ಪ್ರಧಾನಮಂತ್ರಿ ಬಗ್ಗೆ ಆ 3 ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಳುವಂತ ಮಾಡಿದರು. ಆ ಸಮಯದೊಳಗೆ ನೋಡ್ರಿ, ಸತ್ಯಮೇವ ಜಯತೆ ಸಿಗ್ನಲ್ ಮೇಲೆ ಒಂದು ಪತ್ರ ಹಿಂದಿ ಒಳಗೆ ಕೊಟ್ಟಿದ್ದಾರೆ. ಆ ಯಾವ ಆಶ್ವಾಸನೆಗಳನ್ನು ಪೂರೈಸುವುದರೊಳಗೆ ಅವರು ಮುಂದೆ ಹೋಗ್ತಾ ಇಲ್ಲ. ಇದು ಭಾಳ ಗಂಭೀರ ಇದೆ. ಮತ್ತು ಅದನ್ನು ದೇಶದ ಸರ್ವ ಜನರಿಗೆ, ಪ್ರಜಾಪ್ರಭುತ್ವದೊಳಗೆ ಏನು ಮಾಲೀಕರು ನಾವಿದೆ, ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಮೊಬಿಲೈಸ್ ಮಾಡಲಿಕ್ಕೆ, ಸತ್ಯಾಗ್ರಹಕ್ಕೆ ಪೀಸ್ಫುಲ್ ಪ್ರೊಟೆಸ್ಟ್ ಅಂತಾರೆ, ಶಾಂತಿಯುತ ಮಾಡಲಿಕ್ಕೆ ಇವತ್ತು ಶಂಭು ಮತ್ತು ಬೇರೆ ಹಳ್ಳಿಗಳೇನು ಪಂಜಾಬ್ ಮತ್ತು ಹರಿಯಾಣ ಬಾರ್ಡರ್ದಲ್ಲಿವೆ, ಅಲ್ಲಿಂದ ದಿಲ್ಲಿಗೆ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲ ಸಲ್ಲದ ನಾಟಕ ಮಾಡಿ ಚಹಾ ಕೊಟ್ಟು ಹೂವುಗಳನ್ನು ಎರಚಿ ಆಮೇಲೆ ಟಿಯರ್ ಗ್ಯಾಸ್ ಮಾಡಿ ಅವ್ರಿಗೆ ಏನು ಇಂಜುರಿ ಮಾಡಿ ಮಾಡ್ತಾ ಇದ್ದಾರಲ್ಲ, ಇದು ಒಂದು ಜವಾಬ್ದಾರಿ ಸರ್ಕಾರ ಮಾಡೋದಲ್ಲ. ಅವ್ರಿಗೆ ನಾವೇನು ಹೇಳ್ತೀವಿ ಅಂದರೆ, ದಯವಿಟ್ಟು ಅವ್ರನ್ನ ಗೌರವದಿಂದ ಕಾಣ್ರಿ, ಅವರಿಗೆ ದಿಲ್ಲಿಗೆ ಬರಲಿಕ್ಕೆ ಕೊಡ್ರಿ, ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಏನೋ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಲಿಕ್ಕೆ.
ಮಾಡಿ. ಬೇಕೇ ಬೇಕು, ಬೇಕೇ ಡ್ಯೂಟಿ ಯುಸಿ ಜಿಂದಾಬಾದ್. ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ, ಚಿರಾಯವಾಗಲಿ. ಆರ್ಸಿಎಸ್ ಪೋರ್ಟಲ್ ರದ್ದು ಮಾಡಿ, ರದ್ದು ಮಾಡಿ. ಈ ಕೂಡಲೇ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ. ಹೋರಾಟ ಚಿರಾಯವಾಗಲಿ. ಆಶಾ ಕಾರ್ಯ ದಯವಿಟ್ಟು ಎಲ್ಲರೂ ಕೈ ಎತ್ತಬೇಕು. ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ. 15,000 ವೇತನ ನಿಗದಿ ಮಾಡಿ, ನಿಗದಿ ಮಾಡಿ. ನಿಗದಿಗೊಳಿಸಿ. ಆಶಾ ಕಾರ್ಯಕರ್ತರಿಗೆ 15,000 ವೇತನ. ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ. ಸರ್, ಇವತ್ತಿನ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ, ನಾವು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ಉದ್ದೇಶನೇ ನಿಗದಿತ ನಮಗೆ 15,000 ಫಿಕ್ಸ್ ಮಾಡಬೇಕಂತೇಳಿ, ಆಮೇಲೆ ಕಾರ್ಮಿಕರನ್ನು ಪರಿಗಣಿಸ್ಬೇಕನ್ನೋದು ಮೇಜರ್ ಆಗಿರುವಂಥದ್ದು ನಮ್ಮದು ಬೇಡಿಕೆ ಸರ್. ಹಂಗಾದ್ಮೇಲೆ ಕೂಡ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಜಿಲ್ಲಾ ಮಟ್ಟದ ಸಮಸ್ಯೆಗಳ ಜೊತೆಗೆ ಕೂಡ ನಮ್ಮ ಜನವರಿ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ನಮ್ಗೆ ಅನಿರ್ದಿಷ್ಟ ಹೋರಾಟ 7ನೇ ತಾರೀಕಿಂದ ಯಾವಾಗ ಮುಗಿತೈತ ಗೊತ್ತಿಲ್ಲ. ಅದು ಅನಿರ್ದಿಷ್ಟ ಹೋರಾಟ. ಹೋದ ವರ್ಷನೇ ನಮಗೆ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು ಏನಂತಂದರೆ, ನಿಮಗೆ 3,000 ರೂಪಾಯಿ, ನಮ್ಮ ಸರ್ಕಾರ ಬಂದಮೇಲೆ ನಿಮ್ಗೆ 3,000 ರೂಪಾಯಿ ನಾವು ಫಿಕ್ಸ್ ಮಾಡ್ತೀವಿ, ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳಿತ್ತು. 15,000 ಮಾಡ್ತೀವಿ ಅಂತ ಹೇಳಾದ್ಮೇಲೆ ಕೂಡ ಇವತ್ತಿನವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು 7ನೇ ತಾರೀಕು, ಜನವರಿ 7ನೇ ತಾರೀಕು ನಾವು ಅನಿರ್ದಿಷ್ಟ ಹೋರಾಟ ಇಟ್ಕೊಂಡಿವಿ. ಈ ಜಿಲ್ಲೆ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳಿರುವುದರಿಂದ ನಾವು ಇಲ್ಲಿ ಕೂಡ ನಾವು DC ಸಾರಿಗೊಂದು ಮನವಿ ಪತ್ರ, CO ಸಾರಿಗೊಂದು, ಮತ್ತು ಆಮೇಲೆ DHS ಸಾರಿಗೊಂದು, RCHಗೂ ಕೂಡ ಒಂದು ಮನವಿ ಪತ್ರ ಕೊಡಬೇಕಂತ ನಮ್ಮ ಡಿಮ್ಯಾಂಡ್ ಸರ್. ಇದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆಗಳೇನಪ್ಪ ಅಂತಂದ್ರೆ, ಮೇಜರ್ ಆಗಿರುವಂಥದ್ದು ಪ್ರಾಬ್ಲಮೇ ನಮ್ಮ ಸ್ಫೋಟಮ್. TV ನಮ್ಗೆ ಏನಾಗಿದೆ ಸರ್, ಇವತ್ತಿನವರೆಗೆ 4 ವರ್ಷದಿಂದ ನಮ್ಗೆ ದುಡ್ಡು ಬಂದಿಲ್ಲ. TV ಪ್ರೋಗ್ರಾಮ್ ದುಡ್ಡೇ ಬಂದಿಲ್ಲ. ಮತ್ತು 30 ತೊಗೊಂಬ, ನಾನು 40 ತೊಗೊಂಬ ಸ್ಫೋಟಮ್ಗಳು ಅಂತೇಳಿ ಟಾರ್ಗೆಟ್ ಮಾಡ್ತಾರೆ. ಅದ್ರ ಸಂಬಂಧ ಪೇಮೆಂಟ್ ಕಟ್ ಮಾಡ್ತಾರೆ ಆಶಾಗಳದು. ಮತ್ತು ಎಲ್ಲಿ ಯಾವುದಕ್ಕೆ ನೋಡಿ ಫಿಕ್ಸ್ ಪೇಮೆಂಟ್ ಅಂತ ಐತೆ, ಆ ಪೇಮೆಂಟ್ ಕಟ್ ಮಾಡಬಾರ್ದಂತ ಐತೆ, ಅದನ್ನು ಕಟ್ ಮಾಡಿದ್ದಾರೆ ಇವತ್ತಿನವರೆಗೂ. ಮತ್ತು ಇನ್ನು ಏನಂತಂದರೆ, RCH ಕೊಡಲ್ತಂತೂ ನಮಗೆ ಫಿಕ್ಸ್, ಅದು ಎಷ್ಟು ಬರಬೇಕಾಗಿತ್ತು ಅಷ್ಟು ಬರ್ತಾನೆ ಇಲ್ಲ. ಅದು ತಂತ್ರಾಂಶ ಇದೆ. ಅದಕ್ಕೆ ಆ ತಂತ್ರಾಂಶನ ಸರಿಯಾಗಿ ಪೂರೈಸಿದ ಕಾರಣ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ ಸರ್. ನಾವು 5,000 to 6,000 ಒಳಗೆ ನಾವು ದುಡಿಯಕತ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಭಾಳಷ್ಟು ಇದ್ದಾವೆ ಸರ್. ಅದಕ್ಕಾಗಿ ನಾನು ಹೇಳ್ತೀನಿ. ತಮ್ಮ ಹೆಸರು? ನಮ್ಮ ಹೆಸರು ಈರಮ್ಮ ಸರ್. ನಮ್ಮ ಈ ಭಾರತ ರಾಷ್ಟ್ರೀಯ ನಾಯಕರು, ಸ್ಟೇಟ್ ನಾಯಕರಲ್ಲ ಅವರು, ಅಗದಿ ಪ್ರಾಮಾಣಿಕ ವ್ಯಕ್ತಿತ್ವ ಅವರದು. ನೆಹರು ಕಾಲಕ್ಕೆ, ವಲ್ಲಭಾಯ್ ಪಟೇಲ್ ಕಾಲಕ್ಕೆ, ಆ ಕಾಲದ ಇದ್ದಂಥ ವ್ಯಕ್ತಿ ಉಳ್ಳಂಥ ಮಾನ್ಯ ನಿಜಲಿಂಗಪ್ಪನವರು ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಅನೇಕ ಸಲ ಹೋರಾಡಿ, ಅನೇಕ ಸಲ ಜೈಲಿಗೆ ಹೋಗಿ ಕಷ್ಟಪಟ್ಟು ಈ ಸ್ವತಂತ್ರ ಸಂಪಾದನೆ ಮಾಡಿದಲ್ಲಿ ಅವರೊಬ್ಬರು ಪ್ರಮುಖ ನಾಯಕರು. ಇಡೀ ನಮ್ಮ ಕರ್ನಾಟಕಕ್ಕೆ ಅವರೊಂದು ಒಳ್ಳೆಯ ಚಿರಋಣಾಗಿ, ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಅವರು ಕೊಟ್ಟಂಥ ನಾಯಕರವರು. ಅಂಥ ನಾಯಕರು ಈ ಕಾಲದಲ್ಲಿ ನೋಡೋದು ಭಾಳ ವಿಪರೂಪ ಆಗಿದೆ. ದಯವಿಟ್ಟು ಇಂಥ ನಾಯಕರ ಬಗ್ಗೆ ಭಾಳ ಎಷ್ಟು ಗೌರವ ಕೊಟ್ಟರು, ಎಷ್ಟು ಅವ್ರನ್ನ ನೆನೆಸಿದ್ರು ಭಾಳ ಕಡಿಮೆ ಆದ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊಳ್ತೀನಿ. ಇಂದು ಮಾನ್ಯ ಶ್ರೀಮನ್ ನಿಜಲಿಂಗಪ್ಪನವ್ರದ್ದು 122ನೇ ಜನ್ಮದಿನವನ್ನು ಆಚರಿಸುತ್ತೇವೆ. 122ನೇ ಜನ್ಮದಿನ ಆಚರಿಸುತ್ತಿದ್ದೇವೆ. ಹಿರಿಯ ನಾಗರಿಕ ವೇದಿಕೆಯಲ್ಲಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದೇವೆ. ಒಳ ಮೀಸಲಾತಿ ಈ ಪತ್ರಿಕಾಗೋಷ್ಠಿಯ ಮಾಧ್ಯಮದವರು ಹಾಗೂ ಟಿವಿಯ ಮಾಧ್ಯಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ ಮೊದಲೇ ರವೀಂದ್ರನಾಥ್ ಅವರು, ಮೌನ ಹಾಗೂ ಭಾಸ್ಕರ್ ಅವರು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲು ಪ್ರಥಮವಾಗಿ ನಮ್ಮ ರವೀಂದ್ರನಾಥ್ ಭಟ್ಟಿ ಸಾಹೇಬರು ಮಾತಾಡಿದರು. ನಂತರ
ಮಿತ್ರವರು ಮಾತು. 24ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿನ 7 ಜನ ಒಳಗೊಂಡ ಸಂವಿಧಾನ ಪೀಠವು 6 ಮತ್ತು 1ರ ಅನುಪಾತದಲ್ಲಿ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡಬೇಕೆಂದು ಸಲಹೆ ನೀಡಿದ್ದನ್ನು ಛಲವಾದಿ ಮಹಾಸಭಾ ಸಂಪೂರ್ಣವಾಗಿ ನಾವು ಸ್ವಾಗತಿಸುತ್ತೇವೆ. ಛಲವಾದಿ ಮಹಾಸಭಾ ಜಾವೀಂದರ್ ಸಿಂಗ್ ಮತ್ತು ಇತರ ಪ್ರಕರಣ ನೀಡಿದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸ್ವಾಗತ ಮಾಡುತ್ತೇವೆ. ರಾಜ್ಯ ಸಚಿವ ಸಂಪುಟದಲ್ಲಿ ದಿನಾಂಕ 28/10/2024 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 1/8/2000 ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ವಿವಿಧ ಉಪಜಾತಿಗಳು ಪ್ರಾತಿನಿಧ್ಯ ತೋರಿಸಿ ದತ್ತಾಂಶ ಪಡೆದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಸೂಕ್ತ ಶಿಫಾರಸು ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ 1952 ಮಾನ್ಯ ಉಚ್ಚ ನ್ಯಾಯಾಲಯದ ವಿರುದ್ಧ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಆಯೋಗ ರಚಿಸಿ ಅನುಮೋದಿಸಿರುತ್ತದೆ ಮತ್ತು ದಿನಾಂಕ 12/12/2024 ನಾವು ರಾಜ್ಯ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತಿ ನ್ಯಾಯಾಧೀಶ HN ನಾಗಮೋಹನ್ ಇವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಪೀಠ ರಚಿಸಲಾಗಿದೆ. ದಿನಾಂಕ 3/12 ಸದರಿ ಆಯೋಗ ಸಂಚಾಲಕರಾಗಿ ಅಪರ ನಿರ್ದೇಶಕರು ಇಂದಿರಾ ಗಾಂಧಿ ವೃತ್ತ ತರಬೇತಿ ಶ್ರೀ ಸತ್ಯಶ್ರೀ ಆರ್ ಇವರನ್ನು ಆಯೋಗದ ಕಾರ್ಯದರ್ಶಿಯಿಂದ ನೇಮಕ ಮಾಡಬೇಕು. ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರದಲ್ಲಿ ಅವ್ಯವಹಾರವಾಗಲಿ ಯಾವುದೊಂದು ಆಯೋಗ ಮಾಡಬೇಕಾದ್ರೆ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡೋದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಜಾತಿಗಳು ಅನಾಲಿಸಿಸ್ ಮಾಡಬೇಕಾಗಿದೆ. ಜಾತಿ ಅನಾಲಿಸಿಸ್ ಮಾಡೋಕೆ ನ್ಯಾಯಾಧೀಶರಿಗೆ ಏನೂ ಬರ್ತಾ ಇಲ್ಲ. ನ್ಯಾಯಾಧೀಶರು ಈಗೇನು ಕೆಲಸ ಏನು ಮಾಡ್ತಾರೆ, ಯಾವುದೇ ಒಂದು ಅವ್ಯವಹಾರ ಅಕೌಂಟ್ಸ್ನಲ್ಲಿ ಅವ್ಯವಹಾರ ಆದರೆ ನ್ಯಾಯಾಧೀಶರು ಅಕೌಂಟ್ಸ್ ವ್ಯವಹಾರ ಮಾಡಿದ್ರೆ ಅಕೌಂಟ್ಸನ್ನ ತಜ್ಞರನ್ನು ಮಾಡಬೇಕು. ಆರೋಗ್ಯ ಇಲಾಖೆಯನ್ನು ಮಾಡಿದ್ರೆ ಆರೋಗ್ಯ ತಜ್ಞರು ಮಾಡಬೇಕು. ಇದನ್ನು ಏನು ಮಾಡಬೇಕು, ಇದು ನಮ್ಮ ಮಾನವಶಾಸ್ತ್ರ ತಜ್ಞರನ್ನು ನೇಮಕ ಮಾಡಬೇಕು ಅಂತೇಳಿ ನಾನು ನಿಮ್ಮದು ಸರ್ಕಾರಕ್ಕೆ ಗೊತ್ತಾ ಇದ್ದೆ. ಈಗ ಮಾಡಿದ್ದಾಯಿತು. ನಾಗಮೋಹದಾಸ್ ವರದಿ ಅವರ ಜೊತೆಗೆ ಈ ಅಸ್ಪೃಶ್ಯ ಜಾತಿಯಲ್ಲಿ ಒಂದೇ ಮಾದರಿಗಳನ್ನು ಒಬ್ಬೊಬ್ಬರು ಮೆಂಬರ್ ಮಾಡ್ಕೋಬೇಕು. ಅಸ್ಪೃಶ್ಯತೆ ಜಾತಿಗಳಲ್ಲಿ 3 ಜಾತಿಗಳಿಂದ ಅವರೇ ಒಬ್ಬರು ಮಾಡಬೇಕು. ಮತ್ತು ಇವರು ಅದೇ ಮಾದರಿ ಅವರು ನೇಮಕೊಂಡು ಮಾತ್ರ ಅವರಿಗೆ ಸರಿಯಾಗಿ ಮಾನದಂಡಗಳು ಅಳತೆ ಮಾಡೋಕ್ಕಾಗ್ತದೆ. ಇವ್ರು ಏನು ಜಾತಿಗಳು ಏನು ಮಾಡ್ತಾರೆ, ಅವ್ರಿಗೆ ಜಾತಿಗಳ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ಅವರಿಗೆ ಈಗ ನನ್ನ ಜಾತಿ ಬಗ್ಗೆ ನಾನು ಈಗಾದರೆ ನನ್ನ ಜಾತಿಗಳ ಉಪಜಾತಿಗಳಲ್ಲಿ 31-34 ಇವೆ. ಅದರ ಬಗ್ಗೆ ಏನಾಯ್ತು, ಲಾಸ್ಟ್ ಟೈಮು BJP ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ಮಾಡಬೇಕಂತೆ ಅವಾಗ ಒಂದು ಆಯೋಗ ಮಾಡಿದ್ದಾರೆ. ಅವಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ, PG ಪ್ರೋಗ್ರಾಮ್ 55% ಮಿನಿಮಮ್ ಅನ್ನ ಪಡೆದಿರಬೇಕು. ಅದು SC STಗೆ ಒಂದಿಷ್ಟು ಕನ್ಸೆಷನ್ ಇದ್ದೇ ಇರುತ್ತೆ ಯಾವ ಕಾಲಕ್ಕೂ. ಅದ್ರ ಜೊತೆಗೆ ನೆಟ್ ಪಾಸ್ ಆಗಿರಬೇಕು ಅಥವಾ KSET ಪಾಸ್ ಆಗಿರಬೇಕು ಅನ್ನುವಂಥದ್ದು. PhD ಆಗಿತ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಅವ್ರಿಗೆ ನೆಟ್ ಅಂಡ್ ಸೆಟ್ಗೆ ರಿಲ್ಯಾಕ್ಸೇಷನ್ ಇರ್ತದೆ. ಈ ಕಂಡೀಷನ್ಸ್ ಪ್ರಕಾರ ನಾವು ಶಿಕ್ಷಕರು ಬೋಧನಾ ವರ್ಗವನ್ನ ಸೆಲೆಕ್ಷನ್ ಮಾಡಬೇಕು ಪ್ರತಿಯೊಂದು ಕಾಲೇಜು ಅನ್ನುವಂಥದ್ದು. ಆನಂತರ ಈ ಬಹಳ ಕ್ಲಿಯರ್ ಆಗಿ ಸರ್ಕಾರ ಒಂದಿಷ್ಟು ಗೈಡ್ಲೈನ್ಸ್ ಅನ್ನು ಕೊಟ್ಟು, ಈಗೇನು UGC ರೆಗ್ಯುಲೇಷನ್ಸ್ ಏನಿದೆ ಅದರ ನಂತರ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಅಂತ ಇರ್ತದೆ. ಅಲ್ಲಿ ಎಲ್ಲಾ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳ ಕುರಿತಂತೆ ಚಿಂತನೆ ಮಾಡ್ತಾರೆ ಮತ್ತು ಕಾಮನ್ ಪ್ಯಾರಾಮೀಟರ್ಸ್ ಏನಿರಬೇಕು, ರೆಗ್ಯುಲೇಷನ್ಸ್ ಏನಿರಬೇಕು ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ. ಅದನ್ನ ನಮ್ಮ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ನಮ್ಗೆ ಕಳಿಸ್ತದೆ. ಅಲ್ಲಿ ಈ USMS ತಂತ್ರಾಂಶದಲ್ಲಿ ಒಂದು ಕಾಲೇಜನ್ನ ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಂದು LIC ಅಂತ ಒಂದಿರ್ತದೆ, ಲೋಕಲ್ ಇನ್ಕ್ವೈರಿ ಕಮಿಟಿ. ಸರ್ BA ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್, ಫ್ಯಾಕಲ್ಟಿ ಇಂಡೆಕ್ಸ್, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್, ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಒಟ್ಟು 57 ಪ್ಯಾರಾಮೀಟರ್ಗಳ ಮೇಲೆ ಅಲ್ಲಿ ಕೆಲಸ ನಡೀತದೆ. ಅಲ್ಲಿ ಕಾಲೇಜ್ ತನ್ನ ಏನ್ ಆನ್ಲೈನ್ ಅರ್ಜಿ ಸಲ್ಲಿಸಿರ್ತಾರೆ ಅದರೊಳಗೆ ಇರುವಂತಹ ಇನ್ಫಾರ್ಮೇಶನ್ ನಮ್ಮ ಒಂದು ತಂಡ ಹೋಗ್ತದೆ. ಅದಕ್ಕೊಂದು ರೆಗ್ಯುಲೇಷನ್ ಇದೆ, ಏನಂದ್ರೆ ಕನಿಷ್ಠ 3 ಜನರ ತಂಡ ಇರಬೇಕು. ಅದರೊಳಗೆ ಒಬ್ರು SC or SC ಇರಬೇಕು ಮತ್ತು ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯ ಮಟ್ಟದ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ನಾವು ನೇಬರಿಂಗ್ ಎಲ್ಲಾ ಯೂನಿವರ್ಸಿಟಿಗಳಿಂದ ಅಕ್ಕಮಾದಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕರ್ನಾಟಕ ಯೂನಿವರ್ಸಿಟಿ, ಈ ರೀತಿ ಅಲ್ಲಿಂದ ಯಾರ್ಯಾರು ಅವೈಲೇಬಲ್ ಇರ್ತಾರೆ ಅವರನ್ನೆಲ್ಲರೂ ಮಾಡಿ 3 ಜನರ ತಂಡವನ್ನ ನಾವು ಕಾಲೇಜಿಗೆ ಕಳಿಸಿರ್ತೇವೆ. ಆ ಸಂದರ್ಭದಲ್ಲಿ ಅವರ ಲಾಗಿನ್ ಹೋದಾಗ ಕಾಲೇಜ್ ಒಳಗೆ ಎಲ್ಲವನ್ನ ಪ್ರಿನ್ಸಿಪಾಲ್ಗೆ ಹೇಳ್ತಾರೆ. ಅವ್ರು ತೋರಿಸಿದ ಮೇಲೆ ಅಲ್ಲಿ ಇಂಪ್ರೆಷನ್ಸ್ ಹಾಕ್ತಾ ಹೋಗ್ತಾರೆ ತಮ್ಮ ಇದನ್ನ, ಏನ್ ಇದೆಯಾ ಇಲ್ವೋ, ಏನು ಎಷ್ಟಿದೆ ಅಂತ ಹೇಳಿ. ಇದಾದ್ಮೇಲೆ ಅದ್ರದ್ದೊಂದು ಪ್ರಿಂಟ್ಔಟ್ ಬರ್ತದೆ. ಆ ಪ್ರಿನ್ಸಿಪಾಲ್ ಅದನ್ನ ಓದ್ಬೇಕು, ಎಲ್ಲ ಸರಿ ಇದೆ ನನ್ನ ಕಾಲೇಜ್ನಲ್ಲಿ ಅಂತ. ಯಾವುದೋ ಒಂದು ಪ್ಯಾರಾಮೀಟರ್ನ ನೀರಿನ ಕುಡಿಯೋ ವ್ಯವಸ್ಥೆ
ಇವರು ನೋ ಅಂತ ಬರ್ದಿದ್ರೆ ಅವ್ರು ಎಸ್ ಇದೆ ಅಂತ ಹೇಳಿದ್ರೆ ನಮಗೆ ಹೇಳಿ ತೋರಿಸಿ ನಾವು ಸರಿ ಮಾಡ್ತೇವೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಆ ಪ್ರಿಂಟ್ಔಟ್ ಬಂದ್ಮೇಲೆ ಅದಕ್ಕೆ ನಮ್ಮ ತಂಡದ ಸದಸ್ಯರು ಚೇರ್ಮನ್ ಅಂತ ಹಿಡ್ಕೊಂಡು ಅವರು ಸಿಗ್ನೇಚರ್ ಹಾಕ್ತಾರೆ, ಪ್ರಾಚಾರ್ಯ ಸಿಗ್ನೇಚರ್ ಹಾಕ್ತಾರೆ. ಡಾಕ್ಟರ್ ಶಂಕರ್ ವಣಿಕ್ಯಾಳ್ ಅಂತ ರಾಯಚೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ಸುಮಾರು 3 ತಿಂಗಳು 12 ದಿನ ಇವತ್ತಿಗೆ ಬಂದ್ಬಿಟ್ಟು ನಾನು ಇದೇ ಭಾಗದಲ್ಲಿ ಅಧ್ಯಯನ ಮಾಡಿಬಿಟ್ಟು ಈ ಭಾಗದಲ್ಲಿ ತುಂಬ ಸೇವೆ ಮಾಡಿದ್ದೇನೆ. ರಾಯಚೂರು ವಿಶ್ವವಿದ್ಯಾಲಯ 2020ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಇದು ನಾನು 2ನೇ ಕುಲಸಚಿವ. ಮಾನ್ಯ ಸರ್ಕಾರ 2020ರ ಒಂದು ತಿದ್ದುಪಡಿ ಮೇರೆಗೆ KS ಮತ್ತು IAS ಆಫೀಸರ್ಸನ್ನು ರಿಜಿಸ್ಟರ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪೋಸ್ಟ್ ಮಾಡಿದ ಮೇಲೆ ಬಂದಿದ್ದೇವೆ. ಬಂದು ಒಂದು 20 ದಿನದಲ್ಲೇ ಎಲ್ಲ ಪ್ರಾಂಶುಪಾಲರವರ ಒಂದು ಸಭೆಯನ್ನು ಮಾಡಲಾಗಿ ಯಾವ ರೀತಿ ಕಾಲೇಜುಗಳು ನಡೀಬೇಕು, ಅಲ್ಲಿ ಲೆಕ್ಚರ್ ಯಾವ ರೀತಿ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಅವರು ನಿರ್ದೇಶನ ನೀಡಿದ ನಂತರ ನಾವು ರ್ಯಾಂಡಮ್ ಆಗಿ ನಾವು ಕೆಲವೊಂದು ಕಾಲೇಜುಗಳನ್ನು ಉದಾಹರಣೆಗಾಗಿ ಯಾದಗಿರಿಯಲ್ಲಿ ಒಂದು 6 ಕಾಲೇಜುಗಳು ಮತ್ತು ರಾಯಚೂರಿನ ಸಿಟಿಯಲ್ಲಿ ಒಂದು 5 ಕಾಲೇಜುಗಳನ್ನು ಭೇಟಿ ಮಾಡಲಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅಂದರೆ ಇದ್ರೂ ಮಿನಿಮಮ್ ಇದ್ದಾವೆ. ನಾವು ಕೆಲವೊಂದು ಕಾಲೇಜಲ್ಲಿ 90% ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ, 1-2 ಕಾಲೇಜಲ್ಲಿ ವಿದ್ಯಾರ್ಥಿಗಳಿಲ್ಲ, ಲೆಕ್ಚರರು ಇಲ್ಲ, ಅಟೆಂಡೆನ್ಸು ಇಲ್ಲ, ಆಮೇಲೆ ಮಕ್ಕಳದ ಅಟೆಂಡೆನ್ಸು ಇಲ್ಲ, ಅಲ್ಲಿ ಸ್ಯಾಲ್ರಿ ತೆಗೆದುಕೊಳ್ತಕ್ಕಂಥದ್ದಿಲ್ಲ, ಲೈಬ್ರರಿ ಇಲ್ಲ, ಲ್ಯಾಬೊರೇಟರಿಗಳಿಲ್ಲ. ಇದನ್ನ ನಾವು ನೋಡಲಾಗಿ ಅವರಿಗೆ ನಾವು 11 ಕಾಲೇಜುಗಳಿಗೆ ಇವೆಲ್ಲಗಳನ್ನು ಸರಿಪಡಿಸಿಕೊಳ್ಳಕ್ಕೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಅದರ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ, ಒಂದೇ ರೀತಿಯಾದಂಥ ಉತ್ತರ ಕೊಟ್ಬಿಟ್ಟು ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ. ಆ ಸಮಯಾವಕಾಶಕ್ಕೆ ತಕ್ಕಂತೆ ಈಗ 2025-26ನೇ ಸಾಲಿನ ಅಫಿಲಿಯೇಷನ್ ಅಥವಾ ಸಂಯೋಜಿತ ಏನು ಕೊಡಬೇಕಾಗಿದೆ, ಪರ್ಮಿಷನ್ ಕೊಡಬೇಕಾಗಿದೆ, ಅದಕ್ಕೆ ತಂಡಗಳು ನಿನ್ನೆಯಿಂದ ಹೋಗಿದ್ದಾವೆ. ಈ ತಂಡಗಳಲ್ಲಿ ಯಾವುದಾದ್ರೂ ಲೋಪದೋಷಗಳು ಸರಿಪಡಿಸಿಕೊಳ್ಳದೇ ಇದ್ರೆ ಆ ಕಾಲೇಜುಗಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಗೆ ಅವಕಾಶ ಕೊಡಲಾರದ ರೀತಿಯಲ್ಲಿ ಮಾನ್ಯ ಸಿಂಡಿಕೇಟ್ನಲ್ಲಿ ಇಡುವ ಮೂಲಕ ಅವ್ರನ್ನ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನೂ ಸಹಿತ ಅವರಿಗೆ ಅವಕಾಶ ಇದೆ, ಕಾಲೇಜು ಸುಧಾರಣೆ ಆಗಬೇಕು. ಬರೀ GER ನೋಡ್ತಾ ಇದ್ದಾರೆ, ನಾವು GER ನೋಡಲೇಬೇಕು. ಹೈದರಾಬಾದ್ ಕರ್ನಾಟಕದ ಈ 2 ಜಿಲ್ಲೆಗಳು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಅಂತೇಳಿ ಮಾನ್ಯ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನಕ್ಕೆ ಒಳಪಡ್ತೇವೆ. ಮುಂದೆ ಈ GER ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ಆ ಎಲ್ಲಾ ಮಕ್ಕಳು